ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅನ್ಕೊತಾನೆ ಇದ್ದೆ. ಎಷ್ಟಾಗಿದೆ ಅಂದರೆ 1:30 ಆಗ್ತಿದೆ ಟೈಮು. ಸೊ ಫೈನಲಿ ಏನು ಕೆಲಸ ಇತ್ತು ಅಂದರೆ ಬಟ್ಟೆ ಮಡಿಚ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ. ಸೊ ನೋಡ್ಬೋದು ನೀವು ಬಟ್ಟೆ ಎಷ್ಟಿದೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಲ್ಲನೂ ಕೂಡ ಮಡಚಿದ್ದೀನಿ. ಒಂದು 2 ಡೇಸಿಂದ 3 ಡೇಸಿಂದ ತಂದು ರೂಮಲ್ಲಿ ಹಾಕ್ಬಿಟ್ಟಿದ್ದೆ. ಸೊ ಈ ರೂಮಲ್ಲಿ ಹಾಕ್ಬಿಡ್ತೀನಿ, ಯಾಕಂದರೆ ಈ ರೂಮ್ನ ಜಾಸ್ತಿ ಯಾರು ಯೂಸ್ ಮಾಡಲ್ಲ ಅಲ್ವಾ, ಅದರಿಂದ. ಸೊ ಅದಕ್ಕೆ ಇವತ್ತು ಮಡಚಲೇಬೇಕು ಅಂತಂದ್ಬಿಟ್ಟು ವಚ್ಚುನ ಕರ್ಕೊಂಬರೋಕ್ಕಿಂತ ಮುಂಚೆ ಅಷ್ಟರಲ್ಲಿ ಮಡಚ್ಬಿಡೋಣ ಅಂತಂದ್ಬಿಟ್ಟು ಫುಲ್ ಮಡಚಿದ್ದೀನಿ. ಒಂದು ಸ್ವಲ್ಪ ಮೆಸ್ಸಿ ಆಗಿದೆ ಅಷ್ಟೇ ರೂಮು. ಸೊ ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ಬೇಕು. ವ್ಲಾಗ್ ಸ್ಟಾರ್ಟ್ ಮಾಡೋಣ, ಬಟ್ಟೆ ಎಲ್ಲ ಎತ್ತಿಕ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಫೈನಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಅಂದರೆ ಇವಾಗ ಹೊಟ್ಟೆ ಹಸಿತೈತೆ. ನಾನು ಒಬ್ಬಳೇ ಇದ್ದೀನಿ, ಅಂದರೆ ಗಂಗಾವರಿಲ್ಲ, ಊಟಕ್ಕೆ ಗಂಗಾವರಿಲ್ಲ. ಸೊ ಅಂದರೆ ಲಂಚ್ಗಿಲ್ಲ. ಸೊ ನಾನು ಒಬ್ಬಳೇ ಇದ್ದಾಗ ನಾನೇನು ಇನ್ಸ್ಟೆಂಟಾಗಿ ಮಾಡ್ಕೊಂಡು ಎಮ್ಮಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ನಾನು ಏನು ಮಾಡ್ಕೊಳ್ತೀನಿ. ಸೊ ಬಟ್ಟೆ ಎಲ್ಲ ಎತ್ತಿಕ್ಬಿಟ್ಟು ನಿಮ್ಗೆ ಆ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಹಾಗೆ ನಿನ್ನೆ ನಾನು ಕಟ್ಲೆಟ್ಸ್ ಮಾಡ್ತೀನಲ್ಲ, ಆ ಕಟ್ಲೆಟ್ಸಲ್ಲಿ ನಮಗೆ ಸ್ಯಾಂಡ್ವಿಚ್ ಮಾಡ್ಕೊಳ್ತೀನಿ ವಚ್ಚುಗೋಸ್ಕರ ಅಂತ ಅಂದ್ಬಿಟ್ಟು. ಅದೊಂದು ಸ್ನ್ಯಾಕ್ ಥರ ವಚ್ಚುಗೆ. ಸೊ ಅದನ್ನು ಕೂಡ ಮಾಡ್ಕೊತೀನಿ. ಆ ರೆಸಿಪಿನೂ ಕೂಡ ಈ ವ್ಲಾಗಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡ್ತೀನಿ. ಓಕೆನಾ? ವಿಡಿಯೋನ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ, ಇವಾಗ ಬಟ್ಟೆ ಎತ್ತಿಕ್ಬಿಟ್ಟು ಮುಂದಿನ ರೆಸಿಪಿನ ಶೇರ್ ಮಾಡ್ತೀನಿ. ಸಿಂಪಲ್ ರೆಸಿಪಿ, ಸೂಪರಾಗಿರುತ್ತೆ. ಈಗ ಮಾಡ್ಕೊಳ್ಳೋದು ಕೂಡ ತುಂಬ ಬೇಗ. ಸೊ ತೋರಿಸ್ತೀನಿ ಬನ್ನಿ. ಸೊ ನಾವು ಹೆಣ್ಮಕ್ಳು ಲಕ್ಸುರಿಯಾಗಿ ಮಾಡುವಂಥ ಕೆಲಸ ಅಂತಂದರೆ ಬಟ್ಟೆ ಮಡಚೋದೇ ಆಗಿರುತ್ತೆ. ಸೊ ಬೇರೆ ಇನ್ಯಾವುದೇ ಕೆಲಸನ ಅಡುಗೆ ಮಾಡೋದಾಗಿರ್ಬೋದು, ಹಾಗೆ ಪಾತ್ರೆ ತೊಳೆಯೋದಾಗಿರ್ಬೋದು, ಮಿಕ್ಕಿದ ಯಾವುದೇ ಕೆಲಸನ ನಾವು ಕೂತ್ಕೊಂಡು ಮಾಡುವಂಥದ್ದು ಆಗಲ್ಲ. ಸೊ ಅದಕ್ಕೆ ಒಂಥರ ಲಕ್ಸುರಿ ಕೆಲಸ. ಬಟ್ ಒಂದು ಸ್ವಲ್ಪ ಸೋಂಬೇರಿತನ ಬಂದುಬಿಡುತ್ತೆ. ನೋಡೋಣ, ಆಮೇಲೆ ಮಾಡೋಣ ಅಂತಂದ್ಬಿಟ್ಟು ಫೈನಲಿ ಸಾಕ್ಸ್ ಎಲ್ಲ ಒಂದು ಅಷ್ಟಾಗಿತ್ತು. ಸೊ ಅದನ್ನೆಲ್ಲನೂ ಕೂಡ ಜೋಡಿಸಿ ಇಟ್ಟು ಇವಾಗ ವಚ್ಚು ರೂಮಲ್ಲಿರೋಂಥ ವಚ್ಚು ಬಟ್ಟೆ ಅಂತಂದು ಬೆಡ್ ಮೇಲೆ ಇಡ್ತಾಯಿದ್ದೀನಿ. ಆಮೇಲೆ ನಮ್ಮ ರೂಮಲ್ಲಿ ನಮ್ಮ ಬಟ್ಟೆನೆಲ್ಲ ತೊಗೊಂಡೋಗಿ ಬೆಡ್ ಮೇಲೆ ಇಡ್ತಾಯಿದ್ದೀನಿ. ಸೊ ಸ್ವಲ್ಪ ಹೊಟ್ಟೆ ಹಶು ಆಗ್ತಿತ್ತು. ಸೊ ಫ್ರೆಶಾಗಿ ಸ್ನಾನ ಮಾಡಿ ಬಟ್ಟೆ ಎಲ್ಲ ಮಡಚೋಷ್ಟರಲ್ಲಿ 2.5 hour ತೊಗೊಳ್ತು ಅದರಿಂದ. ಸೊ ಅದನ್ನು ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ಈಗ ಎತ್ಕೊಂಡು ಅದೇ ರೂಮ್ ಇಟ್ಟಿದ್ದೀನಿ. ಸೊ ಆಮೇಲೆ ನಾನು ಅದನ್ನು ಅರೇಂಜ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ಸಿಂಪಲಾಗಿ ಮಾಡಿ. ಸೊ ನಿಮಗೆ ಆನಿಯನ್ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಟೊಮೊಟೊ ಬೇಡ, ಏನೂ ಬೇಡ. ಜಸ್ಟ್ ಸಿಂಪಲಾಗಿ ನಾನು ಏನು ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಾನು ಝೆಪ್ಟೋದಲ್ಲಿ, ನಂಗೆ ಝೆಪ್ಟೋ ತುಂಬ ಕನ್ವೀನಿಯೆಂಟ್ ಅನಿಸುತ್ತೆ ಗೈಸ್. ಗೊತ್ತಿಲ್ಲ ಯಾಕೆ ಅಂತ. ನಾನು ತುಂಬ ನೋಡಿದೆ, ಬ್ಲಿಂಕಿಟ್ ನೋಡಿದ್ದೀನಿ, ಬಿಗ್ ಬಾಸ್ಕೆಟ್ ನೋಡಿದ್ದೀನಿ, ಜಿಯೋ ಮಾರ್ಟ್ ನೋಡಿದ್ದೀನಿ. ಸೊ ಜಿಯೋ ಮಾರ್ಟ್ ಓಕೆ, ಪರವಾಗಿಲ್ಲ, ಸೆಕೆಂಡ್ ಆಪ್ಷನಲ್ಲಿ ಇಟ್ಕೊಬೋದು. ಸೊ ನನಗೆ ಝೆಪ್ಟೋದಲ್ಲಿ ತುಂಬಾ ರೀಸನಬಲ್ ಅನಿಸುತ್ತೆ. ಇದು 230 rupees 30 eggs ಟ್ರೇ ಇದು. ಸೊ ಇದು ಒಂದು ನನಗೆ ಕಂಫರ್ಟ್ ಅನಿಸ್ತು. ಬಟ್ ನಾವು ಬ್ಲಿಂಕಿಟಲ್ಲಿ ಚೆಕ್ ಮಾಡಿ, ನಾನು ಆಲ್ಮೋಸ್ಟ್ ಎಲ್ಲದರಲ್ಲೂ ಚೆಕ್ ಮಾಡ್ತೀನಿ. ಸೊ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, 350 ಆ ಥರ. ತುಂಬಾ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಅದಾದಮೇಲೆ ವಚ್ಚುಗೆ ಬೂತ್ ಚಿಪ್ಸ್ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಆಯ್ತು. ಜಸ್ಟ್ 12 rupees ಅಷ್ಟೇ ಇದು. ಜಾಸ್ತಿ ಏನು ಜಂಕ್ ಫುಡ್ ಇರೋಲ್ಲ. ನೀವು ನೋಡ್ಬೋದು ನಮ್ಮ ಮನೇಲಿ ಜಂಕ್ ಫುಡ್ ಏನೂ ಇರೋದಿಲ್ಲ, ವಚ್ಚು ತಿನ್ನಲ್ಲ. ಸೊ ಅದಕ್ಕೆ ಆಮೇಲೆ ಸ್ಯಾಂಡ್ವಿಚ್ ಮಾಡೋಣ, ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಸ್ಯಾಂಡ್ವಿಚ್ಗೋಸ್ಕರ ಒಂದು ಬ್ರೆಡ್ಡು, ಈ ಬ್ರೆಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಪ್ರೋಟೀನ್ ಕೂಡ ಸಿಗುತ್ತೆ. ವೀಟ್ ಬ್ರೆಡ್ ಇದು ತುಂಬ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ಗೆ. ಸೊ ಇಷ್ಟು ತರಿಸಿದ್ದೆ ನಾನು ಝೆಪ್ಟೋದಲ್ಲಿ, ಈಗ ಜಸ್ಟ್ ಬೇಕು ಅಂತ. ಸೊ ಈಗ ಎಗ್ಗಲ್ಲಿ 2 ಎಗ್ಗಲ್ಲಿ ನಾವು ಇವಾಗ ಒಂದು ಸಿಂಪಲ್ ರೆಸಿಪಿ, ಸೂಪರ್ ರೆಸಿಪಿನ ಮಾಡೋಣ. ಮೋಸ್ಟ್ಲಿ ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ. ಯಾವಾಗಲೂ ಒಬ್ಬೊಬ್ಬರೇ ಇರ್ತೀರಲ್ಲ, ಆವಾಗ ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಸೊ ಸಿಂಪಲ್ ನೋಡ್ಬೋದು, ಇಲ್ಲಿ ಒಂದು ಕುಟಾಣಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಒಂದು ಸ್ವಲ್ಪ ಸಿಂಪಲ್ ಅಷ್ಟೇ. ನಿಮಗೆ ನೀವೇನಾದರೂ ವೆಜಿಟೇರಿಯನ್ಸ್ ಆದರೆ ಪನ್ನೀರ್, ಮಶ್ರೂಮ್ ಅದ್ರ ಜೊತೆ ಕೂಡ ನೀವು ಟ್ರೈ ಮಾಡಿ, ಸೂಪರಾಗಿರುತ್ತೆ. ತುಂಬ ಬೇಗನೆ ಆಗುತ್ತೆ. ಪನ್ನೀರು ಬೇಗ ಬೇಯುತ್ತೆ, ಹಾಗೆ ಮಶ್ರೂಮ್ ಕೂಡ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ. ನಾನು ಒಂದು ಫುಲ್ ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ನೋಡ್ಬೋದು. ಫುಲ್ ಗಡ್ಡೆ ಅಷ್ಟು ಬೆಳ್ಳುಳ್ಳಿ. ಸೊ ಇದನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಒಂದು 1/2 ಸ್ಪೂನಷ್ಟು ಖಾರದ ಪುಡಿ, ಇದನ್ನು ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಲ್ಟು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟು, ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಅಂದರೆ ಒಂಥರ ಅಥೆಂಟಿಕ್ ಸ್ಮೆಲ್ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಜೀರಿಗೆನೂ ಕೂಡ ನೀವು ಬಳಸ್ಕೊಳ್ಬೋದು. ನಾನು ಜೀರಿಗೆ ಪೌಡರ್ನ ಬಳಸ್ತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು, 1/2 ಟೇಬಲ್ ಸ್ಪೂನಷ್ಟು, ಟೀ ಸ್ಪೂನಷ್ಟು, ಟೇಬಲ್ ಸ್ಪೂನಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಇದು ಒಂಥರ ಪೆಪ್ಪರ್ ಅಂತಂದರೆ ಒಂಥರ ಎಗ್ ರೆಸಿಪಿ, ಆಮೇಲೆ ಚಿಕನ್ ರೆಸಿಪೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ.
ಓಕೆ ಫೈನ್ ಸೊ ಈ ಥರ ಫೈನಲಿ ರೆಡಿಯಾಗಿದೆ. ಸೊ ನಿಮಗೆ ಕ್ರಂಚಿ ಅಂದರೆ ತರಿ ಆಗಬೇಕು ಅಂದರೆ ಆ ಥರ ಮಾಡ್ಕೊಬೋದು. ನೀವು ನುಣ್ಣಗೆ ನಾನು ಒಂದು ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಇದು ಒಂದು 2 to 3 ಸ್ಪೂನ್ಸ್ ಅಷ್ಟು ಆಗುತ್ತೆ ನಮಗೆ. 2 ಸ್ಪೂನ್ಸ್ ಇಲ್ಲ 3 ಸ್ಪೂನ್ಸ್ ಅಷ್ಟು ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ಕೊಳ್ಳೋಣ ಈಗ. ಸೊ ಇವಾಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಆಯಿಲು, ಇದು ಕೋಕೋನಟ್ ಆಯಿಲು ನಾನು ಯೂಸ್ ಮಾಡೋದು. 2 ಮೊಟ್ಟೆನ ಒಂದು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಆಮ್ಲೆಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಫ್ಲಫಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಜಸ್ಟ್ ಸಾಲ್ಟ್ ಮಾತ್ರ ಹಾಕಿ ಸ್ವಲ್ಪ ಲೈಟಾಗಿ, ಜಾಸ್ತಿನೂ ಬೇಡ, ನಾವು ಅದರಲ್ಲೂ ಕೂಡ ಸಾಲ್ಟ್ ಆ್ಯಡ್ ಮಾಡಿದ್ದೀವಿ. ಸಖತ್ತಾಗಿ ಬರ್ತಿದೆ. ಬೆಳ್ಳುಳ್ಳಿ ಅಂದ್ರೇ ನಮಗೊಂಥರ ಅಥೆಂಟಿಕ್ ಟೇಸ್ಟು. ಸೊ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀವಿ. ಆಯಿಲ್ ಹಾಕ್ಕೊಂಡಿದ್ಮೇಲೆ ಇವಾಗ ಇದೇನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಸೊ ನಮ್ಮ ಸೂಪರಾಗಿರುವಂಥ ಎಗ್ ಮಸಾಲ ಅಂತೂ ರೆಡಿ ಆಯಿತು. ಇವಾಗ ಡ್ರೆಸ್ಸಿಂಗ್ ಮಾಡ್ಕೊಡೋಣ. ಸ್ಮೆಲ್ಲಂತೂ ಸೂಪರಾಗಿ ಬರ್ತಾಯಿದೆ ಗೈಸ್, ಸಖತ್ತಾಗಿದೆ. ಸೊ ಓಕೆ, ಇದು ಆಗೋಯ್ತು, ಸಾಕಿವಾಗ ಊಟ ಮಾಡೋಣ ಈಗ. ಬ್ಯೂಟಿಫುಲ್ಲ, ಸೂಪರ್ ಊಟ. ಟೇಸ್ಟ್ ಮಾಡೋಣ ಇವಾಗ. ಎಷ್ಟು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಗೈಸ್. ಒಂದು ಸತಿ ಟ್ರೈ ಮಾಡಿ ಆಯಿತಾ? ಟ್ರೈ ಮಾಡಿದರೆ ಆಲ್ರೆಡಿ ನಿಮ್ಗೆ ಗೊತ್ತಿದ್ರೂ ಕೂಡ ಒಂದು ಲೈಕ್ ಮಾಡಿ. ನಿಜವಾಗ್ಲೂ ಇದ್ರದ್ದೇ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಯಾವ ಥರ ಅಂದರೆ ಏನೋ ಒಂಥರ ನಾನ್ ವೆಜ್ ಚಿಕನ್ ರೆಸಿಪಿ ತಿಂತಾ ಇದ್ದೀವೇನೋ ಅನ್ನೋಷ್ಟು ಫ್ಲೇವರು. ತುಂಬ ಚೆನ್ನಾಗಿದೆ. ಒಂದು ಸತಿ ಒಬ್ಬರೇ ಇದ್ದಾಗ ಏನು ಮಾಡ್ಕೊಳ್ಳೋದು ಅನ್ನೋದು ತುಂಬ ಜನ ಅದನ್ನು ಸ್ಕಿಪ್ ಮಾಡ್ತಾ ಇರ್ತಾರೆ. ಊಟ ಇರೋದು ತಿನ್ನೋದ, ಏನಾದರೂ ಒಂದು ಜಂಕ್ ಫುಡ್ ತಿಂದ್ಬಿಟ್ಟು ಬಿಸ್ಕೆಟು, ಕಾಫಿ ಆ ಥರ ಮಾಡಿಬಿಟ್ಟು ಆ ಥರ ಮಾಡ್ತಿರ್ತಾರೆ. ಈಸಿಯಾಗಿ ಮಾಡ್ಕೊಳ್ಳಿ. ಒಂದು 10 ಮಿನಿಟ್ಸ್ ಹಿಡಿಯಲ್ಲ ಅನಿಸುತ್ತೆ. ಆ ಬೆಳ್ಳುಳ್ಳಿ ಒಂದು ಸಿಪ್ಪೆ ಸಮೇತ ಹಾಕ್ಕೊಂಡ್ರೂ ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಇನ್ನೊಂದು ಸೂಪರ್. ಸೊ ಟ್ರೈ ಮಾಡಿ, ಊಟ ಮಾಡಿ ಮತ್ತೆ ಸಿಗ್ತೀನಿ. ಓಕೆ ಗೈಸ್, ನೀವು ನಿನ್ನೆ ವ್ಲಾಗಲ್ಲಿ ನೋಡಿದ್ರೆ ನಾನು ಕಟ್ಲೆಟ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಇವಾಗ ಸ್ಯಾಂಡ್ವಿಚ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊಳ್ತೀನಿ. ಅದನ್ನು ಫ್ರೈ ಮಾಡಿ ಇಟ್ಬಿಡ್ತೀನಿ. ಮಚ್ಚು ಬಂದಮೇಲೆ ಆಮೇಲೆ ಲೇಟ್ ಆಗುತ್ತೆ. ಅದಕ್ಕೆ ನಾವು ರೆಸಿಪಿ ಬೇಕು ಅಂದರೆ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಬೋದು. ಸೊ ನಾನೇನು ಎಗ್ ಫ್ರೈ ಮಾಡಿದ್ನಲ್ಲ ಅದೇ ಪ್ಯಾನಲ್ಲೇ ಮಾಡ್ತಿದ್ದೀನಿ, ಏನಕ್ಕೆ ಸುಮ್ಮನೆ ಅಂತ ಅಂದ್ಬಿಟ್ಟು. ಸೊ ಇದು ನಿಧಾನಕ್ಕೆ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ಎಗ್ನ ಜೋಡಿಸೋಣ.
ಈ ಎಗ್ ಟ್ರೇಯಲ್ಲಿ 30 ಎಗ್ಸ್ ಇಡಿಸುತ್ತೆ. ನಾನು ಬೇರೆ ಥರ ಬಾಕ್ಸ್ ಥರ ಕೂಡ ಒಂದು ಸತಿ ತರಿಸಿದ್ದೆ, ನನಗೆ ಅಷ್ಟೊಂದೇನು ಕಂಫರ್ಟ್ ಅಂತ ಅನಿಸ್ಲಿಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ. ಎವ್ರಿ ಟೈಮ್ ನಾನು 30 ಎಗ್ಸ್ನ ತರಿಸ್ಬಿಡ್ತೀನಿ. ಸೊ ಯಾಕಂದರೆ ಎಗ್ನ ಎವ್ರಿ ಡೇ ತಿಂತಿರ್ತೀವಿ, ಯಾವಾಗಲೂ ಒಂದು ದಿವಸ ಸ್ಕಿಪ್ ಮಾಡ್ತೀವಿ ಅಷ್ಟೇ. ಸೊ ನಿಮ್ಗೆ ಇದಕ್ಕಿಂತ ಈಸಿ ರೆಸಿಪಿ ಏನು ಅಂತಂದರೆ ನೀವು ಚಟ್ನಿ ಮಾಡ್ಕೊಂಡು ತಿನ್ಬೋದಲ್ವಾ. ಸೊ ಬಟ್ ಇದೇನಾಗುತ್ತೆ ಅಂದರೆ ನಾನ್ ವೆಜ್ ಥರನೂ ಇರುತ್ತೆ, ತಿನ್ನೋದಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಇದರಲ್ಲಿ ಎಗ್ ಬುರ್ಜಿ ಥರ ಕೂಡ ಮಾಡಿಕೊಂಡು ಅದಕ್ಕೆ ಆನಿಯನ್ ಎಲ್ಲ ಕಟ್ ಮಾಡಬೇಕು ನೀವು. ಅದಕ್ಕೆ ಸಿಂಪಲ್ಲಾಗಿ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ದಂಗೆ ಜಸ್ಟು ಬೆಳ್ಳುಳ್ಳಿ ಒಂದಿದ್ದರೆ ಸಾಕು, ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಅದನ್ನು ಕೂಡ ಒಂದು ಈ ಥರ ಕುಟಾಣಿಗೆ ಹಾಕ್ಕೊಂಡು ನೀವು ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಉಪ್ಪು, ಪೆಪ್ಪರು, ಜೀರಿಗೆ ಪೌಡರ್ ಇಷ್ಟನ್ನ ಹಾಕ್ಬಿಟ್ಟು ನೀವು ಈ ರೀತಿ ಕೂಡ ಮಾಡ್ಕೊಳ್ಬೋದು ಅವ್ರವ್ರ ಕ್ರಿಯೇಟಿವಿಟಿ ತಕ್ಕನಾಗೆ. ನಾನು ವಚ್ಚು ಬಂದಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು, ಯಾಕಂದರೆ ಸ್ಪೋರ್ಟ್ಸ್ಗೆ ಹೋಗ್ಬಿಟ್ಟು ಬರ್ತಾಳೆ, ತುಂಬ ಹೊಟ್ಟೆ ಹಸಿವು ಆಗ್ತಿರುತ್ತೆ. ಅದರಿಂದ ನಾನು ಫಸ್ಟೇ ಪ್ರಿಪ್ರೇಷನ್ಸ್ ಏನಾದರೂ ಇದ್ದರೆ ಅದನ್ನು ಮಾಡಿ ಇಟ್ಕೊತೀನಿ. ಬಂದ ತಕ್ಷಣ ನಾವು ಬ್ರೆಡ್ನ ಜಸ್ಟ್ ಸ್ಪ್ರೆಡ್ ಮಾಡಿಬಿಟ್ಟು ಮಯೋನೀಸು, ಕೆಚಪ್ ಆ ಥರ ಸ್ಪ್ರೆಡ್ ಮಾಡಿ ಈ ಕಟ್ಲೆಟ್ಸ್ನ ಸೆಂಟ್ರಲ್ಲಿ ಇಟ್ಬಿಟ್ಟು ಕೊಡ್ತೀನಿ. ನಾನು ಈವ್ನಿಂಗು ಹೆವಿನೂ ಕೊಡೋಲ್ಲ ಜಾಸ್ತಿ. ಹೆವಿ ಕೊಡೋದ್ರಿಂದ ಹೋಮ್ವರ್ಕ್ ಎಲ್ಲ ಬರೀಬೇಕಾಗಿರುತ್ತಲ್ಲ, ನಾವು ಯಾವ ಥರ ಊಟ ಕೊಡ್ತೀವೋ ಮಕ್ಕಳು ಆ ಥರ ರಿಯಾಕ್ಟ್ ಆಗ್ತಾ ಇರ್ತಾಳೆ. ನಾವು ಜಾಸ್ತಿ ಹೊಟ್ಟೆ ತುಂಬ ಊಟ ಕೊಟ್ಬಿಟ್ರೆ, ಅಂದರೆ ಸ್ನ್ಯಾಕ್ಸ್ನೇ ಊಟ ಥರ ಕೊಟ್ಬಿಟ್ರೆ ಅವ್ರಿಗೆ ಒಂಥರ ಮೈ ಭಾರ ಅನ್ನಿಸ್ತಾ ಇರುತ್ತೆ. ಸೊ ನಮಗೂ ಕೂಡ ಅಷ್ಟೇ, ದೊಡ್ಡವ್ರಿಗೂ ಕೂಡ ಅಷ್ಟೊಂದು ಕಂಫರ್ಟ್ ಅನಿಸಲ್ಲ ಹೆವಿ ಫುಡ್ ತಿಂದಾಗ. ಏನೋ ಒಂಥರ ಮಲ್ಕೊಳ್ಳೋಣ, ನಿದ್ದೆ ಬರೋ ಥರ, ಕುತ್ಕೊಂಡ್ರೆ ಎದೊಳೋದೇ ಬೇಡ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಹೆವಿ ಫುಡ್ ಏನಾದರೂ ಸ್ನ್ಯಾಕ್ಸ್ ಕೊಟ್ಟಾಗ ಆ ಥರ ಫೀಲ್ ಆಗ್ತಿತ್ತು ಅವಳಿಗೆ. ಸೊ ಅದರಿಂದ ನಾನು ಅವಾಗ ಸಿಂಪಲ್ಲಾಗಿ ಈ ಥರ ಇದಕ್ಕೆ ಹೆವಿ ತರಕಾರಿ, ಪನ್ನೀರು ಆ ಥರ ಕೊಡೋ ಬದಲು ಇವಾಗ ಸಿಂಪಲ್ಲಾಗಿ ಒಂದು ಬ್ರೆಡ್ ಜೊತೆ ಸಿಂಪಲ್ಲಾಗಿ ಕೊಟ್ಬಿಡ್ತೀನಿ. ಬ್ರೆಡ್ನೂ ಕೂಡ ಫ್ರೈ ಮಾಡಿ ಇಟ್ಕೊಂಡೆ. ಬ್ರೆಡ್ನ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನಾವು ಪ್ಯಾಟೀಸ್ ಎಲ್ಲ ಇಟ್ಬಿಟ್ಟು ಸೆಂಟ್ರಲ್ಲಿ ತಿಂದಾಗ ಸ್ಯಾಂಡ್ವಿಚ್ನ ತುಂಬ ಚೆನ್ನಾಗಿರುತ್ತೆ. ನಾವು ಫಸ್ಟ್ ಟೈಮ್ ಮಾಡ್ಕೊಂಡಿರೋದ್ರಿಂದ ಅಷ್ಟರಲ್ಲಿ ಹೋಗ್ಬಿಟ್ಟು ಅದೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ ಹೋಗ್ಬಿಟ್ಟು ಟೈಮ್ ಆಗಿತ್ತು, ವಚ್ಚುನ ಹೋಗಿ ಪಿಕ್ ಮಾಡಿಕೊಂಡು ಬಂದೆ. ಈಗ ವಚ್ಚುಗೆ ಯಾವ ಥರ ಬೇಕು, ವಚ್ಚುಗೆ ಇದೆಲ್ಲ ಇಂಟ್ರೆಸ್ಟ್, ಒಂಥರ ಇಷ್ಟ ಅವಳಿಗೆ. ಸೊ ಈ ಥರ ಮಾಡ್ಕೊತಾ ಇರ್ತಾಳೆ. ಸೊ ಅದಕ್ಕೆ ನೀನೇ ಮಾಡ್ಕೊತೀಯ ಅಮ್ಮು ಅಂದೆ. ಅದಕ್ಕೆ ಮಾಡ್ಕೊತೀನಿ ಅಲ್ಲೋ. ಅದಕ್ಕೆ ಮಯೋನೀಸು ಮತ್ತು ಕೆಚಪ್, ಅದೇ ಟೊಮೊಟೊ ಕೆಚಪ್ ಇರುತ್ತಲ್ಲ ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಆನಿಯನ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಗೈಸ್. ಆಮೇಲೆ ನಾವೇನು ಕಟ್ಲೆಟ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು, ಅವಳು ಮೇಲ್ಗಡೆ ಏನಿದೆಯಲ್ಲ ಅದನ್ನು ಹಾಕ್ಕೊಳ್ಳಲ್ಲ. ಇನ್ನೊಂದು ನನಗಿಷ್ಟ ಈ ಥರ ಓಪನಾಗಿ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಕ್ಲೋಸ್ ಮಾಡಿಬಿಟ್ಟು ಈ ಥರ ಮಾಡಿಕೊಂಡು ತಿಂತೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಹೆವಿ ಅಂತಲೂ ಅನಿಸಲ್ಲ, ಏನೋ ಒಂದು ಡಿಫ್ರೆಂಟಾಗಿ ತಿಂದಿದ್ದೀವಿ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಹೊಟ್ಟೆ ಹಸಿವು ಕೂಡ ಕಮ್ಮಿ ಆಗುತ್ತೆ. ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಅಷ್ಟರಲ್ಲಿ ಮೀಶೋಯಿಂದ ಒಂದು ಸ್ವಲ್ಪ ಕೊರಿಯರ್ ಬಂದಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಚ್ಚುನೇ ಓಪನ್ ಮಾಡ್ತಾಳೆ ಈಗ. ಏನು ಅಂದರೆ ಇವಾಗ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ, ಇಲ್ಲಾಂದರೆ ಏನಾದರೂ ಒಂದು ಬೋನ್ಸ್ ಹತ್ರ, ಮಸಲ್ಸ್ ಹತ್ರ ನೋವು ಬರ್ತಾ ಇರುತ್ತಲ್ಲ, ಆವಾಗ ಸ್ವಲ್ಪ ಹೊಟ್ಟೆ ನೋವು ಬಂದಾಗಲೂ ಅಷ್ಟೇ ನಿಮ್ಗೇನಾದರೂ ಇದು ಹಾಟ್ ಬ್ಯಾಗ್ ಅಂತ ಹೇಳ್ತಾರೆ, ಇದನ್ನು ನೀವು ಹೊಟ್ಟೆ ಹತ್ರ ಇಲ್ಲ ನಿಮ್ಗೆ ಎಲ್ಲಿ ಪೇಯ್ನ್ ಇದೆಯೋ ಅಲ್ಲಿ ನೀವು ಈ ಹಾಟ್ ಬ್ಯಾಗ್ನ ಇಟ್ಕೊಂಡ್ರೆ ಸ್ವಲ್ಪ ರಿಲೀಫ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ನಾನು ಇದನ್ನು ಮೀಶೋದಲ್ಲಿ ತೊಗೊಂಡೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಗೈಸ್. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು. ನಿಮ್ಗೇನಾದರೂ ಏನಂತಾರೆ ಫುಟ್ ಹತ್ರ, ಅಂದರೆ ಕಾಲ ಹತ್ರ, ಪಾದ ಏನಾದರೂ ನೋವಾಗ್ತಾ ಇದೆ, ಸ್ವಲ್ಪ ನಾವು ಬಿಸಿನೀರಲ್ಲಿ ಕಾಲಿಟ್ಕೊತೀವಲ್ಲ ಆ ಥರ ವರ್ಕ್ ಆಗುತ್ತೆ. ನೀವು ನಿಜವಾಗ್ಲೂ ಟ್ರೈ ಮಾಡ್ಬೋದು. ಇದು ಜಸ್ಟ್ 150 ರುಪೀಸ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ 2 ಪ್ಯಾಂಟ್ಸ್ ತರಿಸ್ಕೊಂಡಿದ್ದೆ ನನಗೆ ಅಂತಂದ್ಬಿಟ್ಟು, ಅದನ್ನು ಓಪನ್ ಮಾಡಿದರೆ ಬರೀ ವಚ್ಚುಗೆ ಆಗುತ್ತೆ. ಯಾಕೆಂದರೆ ಸೈಜು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಮೀಶೋದಲ್ಲಿ, ಗೊತ್ತಾಗಲಿಲ್ಲ ನನಗೆ. ಆದರೂ ಎಕ್ಸೆಲ್ಲೇ ಇಟ್ಟೆ, ಎಲ್ ಸೈಜ್ ಇಡೋಕ್ಕೋಗಿ ಎಕ್ಸೆಲ್ ಇಟ್ಟೆ, ಆದರೂ ಕೂಡ ಅದು ಚಿಕ್ಕದಾಗೇ ಇತ್ತು. ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ ಗೈಸ್. ನೀವು ಡೆಫಿನೆಟಾಗಿ ಟ್ರೈ ಮಾಡಿ. ಸಿಂಪಲ್ ಒಂದು ಕಟ್ಲೆಟಿಂದ 2 ದಿನ ಸ್ನ್ಯಾಕ್ಸ್ನೂ ಕೂಡ ಮಕ್ಕಳಿಗೆ ಆರಾಮಾಗಿ ಮಾಡಿಕೊಡ್ಬೋದು. ಟ್ರೈ ಮಾಡಿ ನೀವು ಕೂಡ. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ವಿಡಿಯೋ ಜೊತೆ. ನಾಳೆ ಮತ್ತೆ ಬರ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.